ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬ್ಲಾಗಲ್ಲಿ ಬಟ್ಟೆ ಫೋಲ್ಡ್ ಮಾಡಿ ಇಡ್ಲತ್ತೀನಿ. ಹೇಳಿದ್ರಲ್ಲ ಬಟ್ಟೆ ಫೋಲ್ಡ್ ಮಾಡೋದು ತೋರಿಸ್ರಕ್ಕ ಅಂತೇಳಿ ಬಟ್ಟೆ ಫೋಲ್ಡ್ ಮಾಡ್ಲತ್ತೀನಿ. ಆದಷ್ಟು ಟ್ರೈ ಮಾಡಿ ಇಟ್ಟೀನಿ. ನೋಡ್ರಿ, ರಾತ್ರಿ 8 ಗಂಟೆ ಆಗಿತ್ತು ಮಾಡೋ ಸ್ಟಾರ್ಟ್ ಮಾಡಿದೆ. 10 ಗಂಟೆ ತನಕ ಫೋಲ್ಡ್ ಮಾಡಿ ಇಟ್ಟೀನಿ. ಅಲ್ಮರೆಗ 9 ಗಂಟೆಗೆ ಒಂದು ಸ್ವಲ್ಪ ರೈಸ್ ಅದು ಮಾಡೋದಿತ್ತು. ಕರೆಲ್ಲ ಸಬ್ಜಿ ರೈಸ್ ಮಾಡೋದಿತ್ತು. ಮಾಡಿ ಮತ್ತು ಮಾಡಿ 10 ಹಿಂಗೆ ಊಟ ಮಾಡಿದೆವು. ರಾತ್ರಿಗೆ ಲೇಟಾಗಿತ್ತು. ಡೇ ಎಲ್ಲ ದೇವಿ ಪೂಜೆ ಅದು ಇರ್ತದೆ, ಮತ್ತಂದ್ರೆ ನೈವೇದ್ಯ ಮಾಡೋದಿರ್ತದೆ. ನಂದು ಉಪವಾಸ 9 ದಿವಸ. ಹಂಗಂದು ಅದ್ರಾಗೆ ಹೊತ್ತೋಗ್ತದೆ. ನಂಗೆ ಡೇದ ಮಾಡ್ಲಿಕ್ಕೆ ಆಗಿಲ್ಲ. ಹಂಗಂದು ನೈಟ್ ಮಾಡ್ಲತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಹಬ್ಬದಾಗ ನಾವು 3 ವರ್ಷ ಆಯ್ತಾ ಇಲ್ಲಿ ದೇವರು ಘಟ ಹಾಕ್ಲತ್ತೀನಿ. ಈಗ ಎಲ್ಲರೂ ನಾವು ಬೀದರ್ಗೆ ಇರ್ತಿದ್ದೆವು. ಅಲ್ಲಿ ಕಿರಾಯಿ ಮನ್ಯಾಗ ಆಯ್ತಿದ್ದಿಲ್ಲ. ದೇವ್ರ ಜಗಲಿ ಅದು ಎಲ್ಲ ತೈಲಿ ಇರ್ತಿದ್ದಿಲ್ಲ. ಹಂಗಂದು ಊರಿಗೆ ಬರ್ತಿದ್ದೆ ವರ್ಷಿಗೆ. ಲೆಹಂಗ ಇದ್ದು ಈಗ ನಮ್ಮ ಮನೆ ಸ್ವತಃ ಮನೆಗೆ ನಾವು ಬಂದು 3 ವರ್ಷ ಆಯಿತು. 3 ವರ್ಷ ಆದರೂ ನಾ ಇಲ್ಲೇ ಘಟ ಸ್ಥಾಪನೆ ಮಾಡ್ಲತ್ತೀನಿ. ಇನ್ನೊಂದು ಸ್ವಲ್ಪ ಊರಿಗೆ ಹೋಗಿ ಮತ್ತು ಸ್ವತಃ ಮನೆ ಅದಕ್ಕೆ ಇಲ್ಲಿ ಹಾಕ್ಕೊಂಡು ಲಾಕ್ ಹಾಕ್ಕೊಂಡು ಊರಿಗೆ ಹೋಗೋ ಬದಲು ಇಲ್ಲೇ ಹಾಕ್ತಾರೈತ ಅಂಥೇಳಿ ಮತ್ತು ಲೈಟ್ ಎಲ್ಲ ಹಬ್ಬದಾಗ ಆಫ್ ಮಾಡಿ ಹೋಗೋ ಬದಲು ಇಲ್ಲೇ ನಿಮ್ಮ ಕಡೆ ಎಲ್ಲ ಹಬ್ಬ ಹಾಕ್ತಾರತ್ತ ಅಂತೇಳಿ ಇಲ್ಲೇ ಹಾಕ್ಲತ್ತೀನಿ. ಈಗ ಊರಿಗೆ ಹೋಗ್ಲತ್ತಿಲ್ಲ. ಎಲ್ಲರೂ ಊರಿಗೆ ಹೋಗಿ ಯೂಸ್ ಮಾಡೋ ಬಟ್ಟೆ ಅಷ್ಟೇ ಹೋಗಿ ನಮ್ದು ನೆಗೆನೇ ಇರ್ತಾರೆ. ಅಲ್ಲೇ ನಮ್ಮ ಅತ್ತೆನೂ ಇರ್ತಾರೆ ಇಷ್ಟು ದಿವಸ. ಈಗ ಅವರೆಲ್ಲ ಹಂಗಂದು ಹೋದ್ಮೇಲೆ ಹೋಗಿನಿ. ಎಲ್ಲರೂ ನಾವಿಬ್ಬರು ಕಲಿತೆ ಹಾಕ್ತೀವಿ. ಒಂದಷ್ಟು ಈಗ ಇಲ್ಲೇ ಮತ್ತು ಮನೆ ಕತ್ತಲು ಹಾಕಿ ಹೋಗೋ ಬ್ಯಾಡ್ದು ಅಂಥೇಳಿ ಇಲ್ಲೇ ಹಾಕ್ಲತ್ತೀನಿ. ಈಗ 9 ದಿವಸ ಅಲ್ಲಿ ನಮ್ಮ ನೆಗಳಿನ ಹಾಕ್ತಾರೆ. 9 ದಿವಸಿನ ಘಟ ಊರಾಗ. ಇವೆಲ್ಲ ಬಟ್ಟೆ ಒಗಿಲಕ್ಕ ಒಂದು ರೀತಿ ಕಷ್ಟ ಆದ್ರೆ ಫೋಲ್ಡ್ ಮಾಡಿ ಇಡ್ಲಕ್ಕೆ ಒಂದು ರೀತಿ ಕಷ್ಟ ಅದ ನೋಡ್ರಿ. ಇದನ್ನು ಭಾಳ ತ್ರಾಸದ. ಹಬ್ಬದಾಗ ಇಷ್ಟು ದಿನ ಟಯರ್ಡಾಗಿ ಇನ್ನೂ ಟಯರ್ಡ್ ಹೋಗಲ್ಲ. ಮತ್ತು ಇವನು ಫೋಲ್ಡ್ ಮಾಡೋದು ನಾವೆಲ್ಲರೂ ಜೊತೆಗೆ ಚಂದ ಇರ್ತೀವಿ. ಏನು ಭೀ ಊಟ ಅಡುಗೆ ಅದು ಏನು ಮಾಡಿದ್ರು ಮಟ್ಟದ್ರೂ ಎಲ್ಲ ಆಕೆನೂ ಕೊಡ್ತಾಳೆ. ಪಾಪ ನಾವು ಕೊಡ್ತೇವೆ. ಹಿಂಗೆ ಒಬ್ರಿಗೊಬ್ರು ತೊಗೋತೀವಿ, ಮಾತು ಹೇಳ್ತೀವಿ ಜೋಡಿ ಟೈಮ್ ಪಾಸಿಗೆ ಅಂಥೇಳಿ ಕೊಟ್ಟಿನಿ. ಇಲ್ದ್ರೆ ಜಾಗ ನಮಗೆ ರೂಮ್ ಅವನು ಬೇಕೇ ಆಗ್ಯಾವ. ಭಾಳ ಇದಾಗ್ಲತ್ತದ ಜರ. ಹಂಗಂದು ಇರಲಿ, ಎಷ್ಟು ದಿನ ನಡೀತದ ಅಷ್ಟು ದಿನ ಕೊಡಮ್ಮ ಅಂಥೇಳಿ ರೆಂಟಿಗೆ ಕೊಡ್ಲತ್ತೀನಿ. ನೈಟು ಸುಮ್ಮನೆ ಬೇಜಾರಾದ್ರೆ ಮಾತದ ಆಡ್ಕೊತಾ ಇರ್ತಾಳೆ. ಚಲೋ ಇರ್ತಾರೆ. ಆಕೆ ಮಯೂರ್ಯರ ಇಲ್ಲೇ ಇರ್ತಾಳೆ. ಕೆಲಸ ಮಾಡಿ ನಮಗೆ ಟಯರ್ಡ್ ಆದ್ರೂ ಆಕೆಗೆ ಕರ್ಕೊಂಡು ಬಂದೇವು ಅಂದ್ರೆ ಜರ ಮೈಂಡ್ ಫ್ರೆಶ್ ಆಯ್ತದ. ಆಟ ಅದು ಆಡೋದು ಮಾಡೋದು ನೋಡಿದೆವು ಅಂದ್ರೆ ಇಲ್ಲೇ ಇರ್ತಾಳೆ ನೋಡ್ರಿ, ಆಟ ಆಡ್ಕೊತ. ಇಲ್ಲಿ ನೋಡಿ, ಬಟ್ಟೆ ಎಲ್ಲ ಗಂಟು ಕಟ್ಕೊಂಡು ತಂದಿದ್ದೇವಲ್ಲ ಒಟ್ಟು ಇದಾಗ್ಯಾವ, ಮುದ್ದೆ ಆದಂಗೆ ಫುಲ್ ಇದಾಗೋಗ್ಯಾವ ನೋಡ್ರಿ. ವಾಷಿಂಗ್ ಮಿಷಿನ್ನಾಗ ಹಂಗೆ ಹಾಕಿದ್ರೆ ಆಗಲ್ಲ. ಆಟ ಹಿಂಗೆ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ತೀನಿ. ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಮತ್ತು ಯಾರಿಗೆ ನಿಮ್ದು ನೆಂಟರಿಗೆಲ್ಲ ಶೇರ್ ಮಾಡಿರಿ ಹಿಂಗೆ ನನ್ನ ವಿಡಿಯೋ.
ನನ್ನ ವಿಡಿಯೋ ಸಬ್ಸ್ಕ್ರೈಬರ್ ಎಲ್ಲರೂ ಯಾರ್ಯಾರು ಮಾಡಿರಿ ಅವರಿಗೆಲ್ಲರಿಗೆ ಥ್ಯಾಂಕ್ಸು. ನೋಡ್ರಿ ಬಾಕ್ಸನ್ನ ಹಾಕಿಡ್ಲತ್ತೀನಿ. ಇಲ್ಲಿ ನೋಡ್ರಿ ಅಲ್ಮರ್ಯಾಗ ಫೋಲ್ಡ್ ಮಾಡಿ ಇಡ್ಲತ್ತೀನಿ ಸೀರೆಗಳೆಲ್ಲ. ಈ ಬಟ್ಟೆ ಪ್ಯಾಕ್ ಮಾಡಿ ಇಡೋ ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೆಂಗೆ ಈಗ ನೋಡ್ರಿ ಇವಿಷ್ಟೆಲ್ಲ ಇಟ್ಟು ಮತ್ತು ಒಂದು ದೊಡ್ಡ ಚಟೆ ಇತ್ತು, ಚಟೆ ಒಂದು ಫೋಲ್ಡ್ ಮಾಡಿಟ್ಟು ಮೇಲೆ ನೆಂಟಲ್ ಮೇಲೆ ಒಂದು ಚೀಲದಾಗ ಹಾಕಿಟ್ಟೀನಿ. ಅದು ಯೂಸ್ ಮಾಡಲ್ಲೇನಿಲ್ಲ, ಇನ್ನೊಂದು ಅದ ದೊಡ್ಡದು, ಅದು ಯೂಸ್ ಮಾಡ್ತೀನಿ. ಇದು ಒಂದು ಯಾರು ನೆಂಟರು ಬಂದ್ರೆ ಅದು ಆಗ್ತದ ಹಾಸ್ಲಕ್ಕ ಅಂಥೇಳಿ ಅದು ಒಂದು ತೊಗೊಂಡಿವಿ. ಮನೆ ಶಾಂತಿ ಟೈಮ್ನಾಗೆ ತೊಗೊಂಡಿದ್ದೆವು. ಒಂದು 3 ವರ್ಷ ಆಯಿತು ನಮ್ಮ ಮನೆ ಶಾಂತಿ ಮಾಡಿ ಗೃಹ ಪ್ರವೇಶ ಆಗಿ. ಆ ಟೈಮ್ನಾಗೆಲ್ಲ ನೆಂಟರು ಬರ್ತಾರೆ ಅಂಥೇಳಿ ಅಡ್ವಾನ್ಸಾಗಿ ತೊಗೊಂಡಿಟ್ಟಿದ್ದೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.